ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ವಾಡ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಕ್ರ್ಯಾಕ್ಗಳ ಬಗ್ಗೆ ನಾವು ತಿಳಿಯೋಣ. ಸೊ ಹೇರ್ ಕ್ರ್ಯಾಕ್ ಅಂದರೆ ನಾವು ಹೊಸದಾಗಿ ಮನೆಗಳು ಕಟ್ಟಿರ್ತೀವಿ, ಕಟ್ಟಿ ಒಂದು ತಿಂಗಳು ಸಹ ಆಗಿರಲ್ಲ ಫ್ರೆಂಡ್ಸ್, ಹೇರ್ ಕ್ರ್ಯಾಕ್ ಬಿಟ್ಟಿರ್ತವೆ. ಸೊ ಆ ಹೇರ್ ಕ್ರ್ಯಾಕ್ ಬಿಡಲು ಕಾರಣ ಏನು, ಮತ್ತು ಹೇರ್ ಕ್ರ್ಯಾಕ್ ಬಿಟ್ಟ ಮೇಲೆ ಅದಕ್ಕೆ ಸೊಲ್ಯೂಷನ್ ಏನು, ಎಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೋ ನೀವು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಈಗಲೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾಡಿದ್ರಲ್ವಾ ಫ್ರೆಂಡ್ಸ್, ಹೇರ್ ಕ್ರ್ಯಾಕ್ ಬರಬೇಕಂದ್ರೆ ಕೆಲವೊಂದು ರೀಸನ್ ಇದೆ. ಏನಂತಂದರೆ ಪ್ಲಾಸ್ಟಿಂಗ್ ಮಾಡುವಾಗ ಈ ಮರಳು ಮತ್ತು ಸಿಮೆಂಟು ಇಷ್ಟಿಷ್ಟು ರೇಷದಲ್ಲಿ ಹಾಕಬೇಕಂತ ಇರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಒಳಗಡೆ ಇನ್ಸೈಡ್ ಏನಾರು ಗೋಡೆಗಳೆಲ್ಲ ಪ್ಲಾಸ್ಟಿಂಗ್ ಮಾಡಬೇಕಂದ್ರೆ, ಇನ್ಸೈಡ್ ಗೋಡೆಗಳು ಪ್ಲಾಸ್ಟಿಂಗ್ ಮಾಡಬೇಕಂದ್ರೆ 1:6 ರೇಷಿಯೋದಲ್ಲಿ ಮರಳು ಮತ್ತು ಸಿಮೆಂಟ್ನ ಹಾಕಬೇಕಾಗುತ್ತೆ. ಸೊ 1:6 ಅಂತಂದರೆ ಒಂದು ಬ್ಯಾಗ್ ಸಿಮೆಂಟಿಗೆ 6 ಬಾಣಲಿ ಮರಳನ್ನು ಹಾಕಬೇಕಾಗುತ್ತೆ. ಹಾಗೆ ನೀವು ಔಟ್ಸೈಡ್ ವಾಲ್ಗಳು ನೀವು ಪ್ಲಾಸ್ಟಿಂಗ್ ಮಾಡಬೇಕಂದ್ರೆ 1:4 ಅಂತ ಇದೆ ಫ್ರೆಂಡ್ಸ್. ಹೀಗೆ ಈ ರೇಷಿಯೋ ಇದೆಯಲ್ಲ, ಮೇನ್ ಇದೇ ಕಾರಣ ಫ್ರೆಂಡ್ಸ್. ಎಲ್ಲೆಲ್ಲಿ ಎಷ್ಟೆಷ್ಟು ನಾವು ರೇಷಿಯೋದಲ್ಲಿ ಹಾಕ್ಕೊಂಡು ಹೋದರೆ ನೀಟಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬರೋದಿಲ್ಲ. ಸೊ ಈ ಗಾರೆದವ್ರು ಏನು ಮಾಡಿಬಿಡ್ತಾರೆ, ಒಳಗೆ ಮತ್ತು ಹೊರಗೆ ಪ್ಲಾಸ್ಟಿಕ್ ಒಂದೇ ರೀತಿ ಮಿಕ್ಸ್ ಮಾಡಿಕೊಂಡು ಸೊ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಕ್ರ್ಯಾಕ್ಗಳು ಬರುತ್ತೆ. ಸೊ ಓಕೆ, ಕ್ರ್ಯಾಕ್ಗಳು ಬಂದಾಯಿತು. ಸೊ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಖಂಡಿತವಾಗಿ ಇದೆ ಫ್ರೆಂಡ್ಸ್. ಸೊಲ್ಯೂಷನ್ ಏನಂದರೆ ಡಾಕ್ಟರ್ ಪಿಕ್ಸೈಡ್. ಸೊ ನೀವು ಡಾಕ್ಟರ್ ಪಿಕ್ಸೈಡ್ನ ಉಪಯೋಗಿಸಿ ಸೊ ಎಲ್ಲೆಲ್ಲಿ ಕ್ರ್ಯಾಕ್ಗಳು ಇರುತ್ತೋ ಸೊ ಆ ಕ್ರ್ಯಾಕ್ಗಳನ್ನ ನೀಟಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ಫುಲ್ ನೀಟಾಗಿ ಓಪನ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತಿಳಿಸ್ತೀನಿ ಎಲ್ಲ, ಅಂದರೆ ಕ್ರ್ಯಾಕ್ನ ಓಪನ್ ಮಾಡಿ ಸೊ ಡಾಕ್ಟರ್ ಪಿಕ್ಸೈಡ್ನ ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫುಲ್ ಎಂಡ್ವರೆಗೂ ನೋಡಿ. ಸೊ ಮೊದಲು ಏನು ಮಾಡಬೇಕು, ಕ್ರ್ಯಾಕ್ ಇರುತ್ತಲ್ಲ ಆ ಕ್ರ್ಯಾಕ್ನ ನೀಟಾಗಿ ಓಪನ್ ಮಾಡ್ಕೊಂಬಿಡಿ. ಸೊ ನೀಟಾಗಿ ಓಪನ್ ಮಾಡಿದ್ಮೇಲೆ ಕ್ರ್ಯಾಕ್ನ ನೀಟಾಗಿ ಓಪನ್ ಮಾಡಿದ್ಮೇಲೆ ಸೊ ಅದಕ್ಕೆ ಡಾಕ್ಟರ್ ಪಿಕ್ಸೈಡ್ ಅನ್ನೋ ಒಂದು ಪೇಸ್ಟ್ ಬರುತ್ತೆ. 1 kg ಅದು 350-360 ರೂಪೀಸ್ ಇರುತ್ತೆ. ಸೊ ಅದನ್ನು ತೊಗೊಂಬಂದು ಸೊ ಆ ಕ್ರ್ಯಾಕ್ ಎಲ್ಲಿ ಇರುತ್ತೆ ನೀಟಾಗಿ ಓಪನ್ ಆಗಬೇಕು. ಓಪನ್ ಮಾಡ್ಕೊಂಡು ಅದರೊಳಗಡೆ ಡಸ್ಟ್ ಏನು ಇರಬಾರ್ದು. ಫುಲ್ ಡಸ್ಟ್ ಒಂದು ಬ್ರಷ್ ತೊಗೊಂಡು ಧೂಳು ಹೊಡ್ಕೊಂಬಿಡಿ, ನೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಕ್ರ್ಯಾಕ್ ಕ್ಲೀನಿಂಗ್ ಪೇಸ್ಟನ್ನ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಸೊ 2 ಕೋಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಒಂದು ಸಲ ನೀವು ಪೇಸ್ಟ್ನ ಅಪ್ಲೈ ಮಾಡಿದ್ಮೇಲೆ ಒಂದು ಮಿನಿಮಮ್ 2 hours ಬಿಡಬೇಕಾಗುತ್ತೆ. ಸೊ ಒಂದು 2 hours ಬಿಟ್ಟಾದಮೇಲೆ ಮತ್ತೆ ಇನ್ನೊಂದು ಕೋಟ್ನ ಅಪ್ಲೈ ಮಾಡಿ ಅದ್ರ ಮೇಲೆ ಪೇಂಟ್ ಹಚ್ಚಿಬಿಟ್ರೆ ನಿಮಗೆ ನೆಕ್ಸ್ಟು ಯಾವುದೇ ರೀತಿಯ ಕ್ರ್ಯಾಕ್ಗಳು ಬರೋದಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಹೊಸ ಮನೆಗಳಿಗೆ ಹೇರ್ ಕ್ರ್ಯಾಕ್ ಬರ್ತಾ ಇರುತ್ತೆ. ಸೊ ಯಾಕೆ ಬರುತ್ತೆ ಅಂತೇಳಿ ರೀಸನ್ನು ನಿಮಗೆ ಗೊತ್ತಾಗಿದೆ. ಈ ಹೇರ್ ಕ್ರ್ಯಾಕ್ ಬಂದಮೇಲೆ ಏನು ಮಾಡಬೇಕು ಅಂತೇಳಿ ಸೊ ಈಗ ನಿಮಗೆ ತೋರಿಸ್ಕೊಡ್ತೀನಿ. ಹೇರ್ ಕ್ರ್ಯಾಕ್ ಬಂದಲ್ಲಿ ಹೇಗೆ ಅದನ್ನ ಪೇಸ್ಟ್ ಡಾಕ್ಟರ್ ಪಿಕ್ಸೈಡ್ ಪೇಸ್ಟ್ನ ಹೇಗೆ ನಾವು ಅಪ್ಲೈ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರ್ಬೋದು ಈ ಕ್ರ್ಯಾಕ್ನ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಸೊ ಈ ಕ್ರ್ಯಾಕ್ನ ಈಗ ಹೇಗೆ ಫಿಲಪ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಫುಲ್ಲು ಕ್ರ್ಯಾಕ್ ಹೊಡೆದಿದೆ. ಫ್ರೆಂಡ್ಸ್, ಈ ಕ್ರ್ಯಾಕ್ನ ಫಿಲಪ್ ಮಾಡಬೇಕಂದ್ರೆ ನೋಡಿ, ಡಾಕ್ಟರ್ ಪಿಕ್ಸೈಡ್ ಅಂತೇಳಿ ಬರುತ್ತೆ. ಸೊ ಕಾಣ್ತಾ ಇದೆಯಲ್ವಾ, ಡಾಕ್ಟರ್ ಪಿಕ್ಸೈಡ್. ಸೊ ಇದನ್ನ ಯೂಸ್ ಮಾಡಿದ್ದೀನಿ. ಮತ್ತು ಈ ಕ್ರ್ಯಾಕ್ನ ಫಿಲಪ್ ಮಾಡ್ಕೊಳ್ಳೋಕ್ಕೆ ಈ ರೀತಿ 2 ಬ್ಲೇಡ್ಗಳನ್ನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಮೊದಲು ಈ ಕ್ರ್ಯಾಕ್ನ ನೀಟಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಕ್ರ್ಯಾಕ್ನ ಈ ರೀತಿ ಒಂದು ಮೋಟೋ ಬ್ಲೇಡ್ ತೊಗೊಳ್ಳಿ. ಮೋಟೋ ಬ್ಲೇಡ್ ಮುಖಾಂತರ ಇದನ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಕ್ರ್ಯಾಕ್ನ ನೀಟಾಗಿ ಓಪನ್ ಮಾಡ್ಕೊಂಡಾದ್ಮೇಲೆ ಡಾಕ್ಟರ್ ಪಿಕ್ಸೈಡ್ನ ತೊಗೊಂಡು ಪೇಸ್ಟ್ನ ಈ ರೀತಿ ಅಪ್ಲೈ ಮಾಡ್ಕೊಂಡು ಹೋಗಿ 3 ಮತ್ತು 4 ಇಂಚು ಬ್ಲೇಡು ಮುಖಾಂತರ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ಮೇಲೆ ನೀವು 1 ಕೋಟ್ ಮಾಡಿ ನೆಕ್ಸ್ಟು 2ನೇ ಕೋಟ್ಗೆ ನೀವು ಬಿರ್ಲಾ ಪಟ್ಟಿನ ಮಾಡಿ ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಉಜ್ಜಿ ಅನಂತರ ಇದಕ್ಕೆ ಪೇಂಟ್ನ ಹೊಡಿಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಇಲ್ಲಿ ನಾನು ಚಿಕ್ಕದಾದ ಒಂದು 2 ಇಂಚ್ ರೋಲರ್ನ ತೊಗೊಂಡಿದ್ದೀನಿ, ಸ್ಪಾಂಜ್ ರೋಲರ್. ಸೊ ಇದನ್ನು ಪೇಂಟ್ನ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇಲ್ಲಿ. ಸೊ ಈ ರೀತಿ ನೀಟಾಗಿ ಉಜ್ಕೊಂಡಾದ್ಮೇಲೆ ಪೇಂಟ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್.